ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ. ನಮ್ಮ ಎಲ್ಲ ಕೇಳುಗರಿಗೆ ಇಂದಿನ ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಹಿತಿ ಶ್ರೀಮತಿ ಜಲಾ ಕಾಳಪ್ಪ ಅವರೊಂದಿಗೆ ಮಾತನಾಡೋಣ. ಇವರ ಕತೆ, ಕವನ, ಲೇಖನ, ಹನಿಗವನ ಹಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ದೃಷ್ಟಿಯ ಸೃಷ್ಟಿ, ಕಥಾ ಸಂಕಲನ, ಕ್ಷಮೆಯ ಧರಿತ್ರಿ, ಮುದ್ರೆ ಸಾಮಾಜಿಕ ಕಾದಂಬರಿ, ಆಪ್ತ ಕಾವ್ಯ ಕವನ ಸಂಕಲನ, ಭರವಸೆಯ ಬೆಳಕು ಇವರ ಕೃತಿಗಳು. ಬನ್ನಿ ಕೇಳುಗರೆ, ಇಂದು ಸಾಹಿತಿ ಶ್ರೀಮತಿ ಜಲಾ ಕಾಳಪ್ಪ ಅವರೊಂದಿಗೆ ಮಾತನಾಡೋಣ. ಜಲಾ ಕಾಳಪ್ಪ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹೇಳಿ, ನಿಮ್ಮ ಬದುಕು, ಬಾಲ್ಯ, ವಿದ್ಯಾಭ್ಯಾಸ, ಬರಹ, ಪ್ರಕಟಿತ ಕೃತಿಗಳು, ಕವನ ಸಂಕಲನಗಳು ಇವುಗಳ ಬಗ್ಗೆ. ನಮ್ಮ ಶನಿವಾರ ಸಂತೆ ಪಕ್ಕ ಚಿಕ್ಕಹಳ್ಳಿ ಅಪ್ಶೆಟ್ಟಹಳ್ಳಿ ಅಂತ, ಅಲ್ಲಿ ಕೃಷಿಕ ಕುಟುಂಬದಲ್ಲಿ ತಂದೆ ಜಯನಗೌಡರು, ತಾಯಿ ಸುಬ್ಬಮ್ಮ ಅವರ 8ನೇ ಪುತ್ರಿಯಾಗಿ ನಾನು ಜನನ ಆಗುತ್ತೆ. ತಾಯಿ ನಾನು 3 ವರ್ಷದಲ್ಲಿರುವಾಗಲೇ ತೀರ್ಕ ಬಿಡ್ತಾರೆ, ಏನೋ ಕಾಯಿಲೆದಿಂದ. ನಮ್ಮ ತಂದೆ ತುಂಬಾ ಚಂದಾಗಿ ನನ್ನನ್ನ ನೋಡ್ಕೊಂತಾರೆ, ಹಾಗೆ ಅಣ್ಣ ಅತ್ತಿಗೆ ಅವರೆಲ್ಲ. ನಾನು 9ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಮ್ಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಒಂದು ಕಥಾ ಸ್ಪರ್ಧೆಯನ್ನ ಇಟ್ಟಿದ್ರು. ಜೀತ ಪದ್ಧತಿಯು ಸಮಾಜಕ್ಕೆ ಅಂಟಿದ ಶಾಪ ಅಂತ ಶೀರ್ಷಿಕೆಯ ಅಡಿಯಲ್ಲಿ ನನಗೆ ಮೊದಲನೇ ಬಹುಮಾನ ಬರುತ್ತೆ. ಆಗ ಆಗಿನ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಆಗಿದ್ದವರು ನನಗೆ ಅದನ್ನ ಬಹುಮಾನ ಕೊಡ್ತಾರೆ. ಮತ್ತೆ ನಮ್ಮ ತಂದೆ ಮನೆಗೆಲ್ಲ ತುಂಬಾ ಪೇಪರ್ಗಳು ತರಿಸ್ತಾ ಇದ್ರು. ಪ್ರಜಾಮತ ಮತ್ತೆ ತರಂಗ ಇಂತ ನಮ್ಮ ಅಕ್ಕ ಎಲ್ಲ ತುಂಬಾ ಓದ್ತಾ ಇದ್ರು. ಹಾಗಾಗಿ ಪೇಪರ್ ಅಲ್ಲೂ ಸಹ ಕಾದಂಬರಿಗಳು ಆಗ ಧಾರಾವಾಹಿಯಾಗಿ ಬರ್ತಾ ಇತ್ತು. ವಿಶಾಲ ಕರ್ನಾಟಕ, ವಿಜಯ ಮತ್ತೆ ಪ್ರಜಾವಾಣಿ ಇಂಥದ್ರಲ್ಲೆಲ್ಲ. ಆಗ ನಾನು ಸಹ ಓದ್ತಾ ಇದ್ದೆ. ಹಾಗೇನೆ ಮನೆಗೆ ಗ್ರಂಥಾಲಯದಿಂದ ತುಂಬಾ ಕಾದಂಬರಿಗಳನ್ನ ನಮ್ಮ ಅಕ್ಕನಿಗಾಗಿ ನಾನೇ ತಗೊಬಂದ್ ಕೊಡ್ತಾ ಇದ್ದೆ. ಮುನ್ಸಿಪಾಲಿಟಿ ಗ್ರಂಥಾಲಯ ಇತ್ತು ಶನಿವಾರ ಸಂತೆಲಿ. ಅವಳು ತುಂಬಾ ಓದ್ತಾ ಇದ್ಲು. ಹಾಗೆ ನನ್ಗೂನು ಸಹ ಓದ್ಬೇಕು, ನಾನು ಬರಿಬೇಕು ಅಂತೇಳಿ ಒಂಥರ ಮನಸ್ಸಲ್ಲಿ ಏನೋ ಒಂದು ಕಾತರ ಇತ್ತು. ಹಾಗಾಗಿ ನಾನು ಮನೇಲೆ ಬರೆಯಕ್ ಶುರು ಮಾಡ್ದೆ. ಅನೇಕ ಪತ್ರಿಕೆಗಳಿಗೆಲ್ಲ ಕಳಿಸ್ತಾ ಇದ್ದೆ. ಆದ್ರೆ ಕೆಲವು ಬರ್ತಾ ಇತ್ತು, ಕೆಲವು ಬರ್ತಾ ಇರ್ಲಿಲ್ಲ. 1990ರಲ್ಲಿ ನಾನು ಇಲ್ಲಿ ಸೋಮರ್ಪೇಟೆಯಲ್ಲಿ 3ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತು. ಹಾಮ ನಾಯ್ಕರವರ ಸಮ್ಮೇಳನ ಅಧ್ಯಕ್ಷ ಆಗಿದ್ರು. ಆಗ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರು ಕವಿಗೋಷ್ಠಿಯ ಅಧ್ಯಕ್ಷ ಆಗಿದ್ರು. ಆಗ ನಾನು ಮೊದಲನ ಕವನ ವಾಚನ ಮಾಡಿದ್ದೆ. ಮೊದಲು ನನಗೆ ಸಾಹಿತ್ಯ ಸಮ್ಮೇಳನ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಪೇಪರ್ಲೆಲ್ಲ ಓದ್ತಾ ಇದ್ವಿ, ಆದ್ರೆ ನಾವ್ ಯಾವತ್ತೂ ನೋಡಿರ್ಲಿಲ್ಲ. ಅವತ್ತು ನಾನು ಕವನ ವಾಚನವನ್ನು ಮಾಡಿದೆ. ಕವನ ವಾಚನ ಮಾಡ್ಬೇಕು ಅಂತ ಹೇಳಿ ಗೊತ್ತೇ ಇರ್ಲಿಲ್ಲ. ಕೊನೆ ಟೈಮಲ್ಲಿ ಯಾರೋ ಹೇಳಿದ್ರು, ಇಲ್ಲಿ ನೀವು ಕೂತ್ಕೊಳ್ಳೋದಲ್ಲ, ಸುಮ್ನೆ ಕವನ ವಾಚನ ಮಾಡ್ಬೇಕು ಅಂತ. ಆಗ ಡಾಕ್ಟರ್ ಪರಮೇಶ್ವರ್ ಇದ್ರು, ಒಂದು ಕಥಾ ಸಂಕಲನ ಹೊರ ತಂದಿದ್ರು ಸ್ಮರಣ ಸಂಚಿಕೆಯಾಗಿ. ಆಗ ಅದನ್ನ ಹೇಳಿದೆ, ಸರ್ ನಾನು ಕವನ ತಂದಿಲ್ಲ ಅಂತ. ಅವ್ರೊಂದು ಬುಕ್ ಕೊಟ್ರು, ನಂದು ಕವನ ಇದ್ದಿದ್ದು. ಅದನ್ನ ನಾನು ವಾಚನ ಮಾಡ್ದೆ. ಹೆದರಿಕೆಯಿಂದನೇ ವಾಚನ ಮಾಡ್ದೆ. ದೊಡ್ಡ ಕವಿಗಳೆಲ್ಲ ಇದ್ರು. ಆಗ ಮೊದಲ ಸಲ ನಡುಕಂಡೆ ನಾನು ಮೆಟ್ಲಿಲ್ ಬಂದೆ. ಆಗ ಸಿದ್ದಯ್ಯ ಪುರಾಣಿಕ್ ಅವರು ನನ್ನ ಭುಜ ತಟ್ಟಿ ಹೇಳಿದ್ರು, ಯಾಕಮ್ಮ ಭಯ ಪಡ್ತೀಯ, ಮುಂದೆ ನಿನಗೆ ಭವಿಷ್ಯ ಇದೆ ಅಂತ. ನನಗೆ ತುಂಬಾ ಖುಷಿ ಆಯ್ತು. ಸ್ವಲ್ಪ ವಯಸ್ಸಾಗಿತ್ತು ಅವ್ರಿಗಾಗ. ಮತ್ತೆ ನಾನು ಪತ್ರಿಕೆಗಳಿಗೆಲ್ಲ ಆಗ ಬರೆಯಕ್ ಶುರು ಮಾಡಿದೆ. ನಮ್ಮ ಶನಿವಾರ ಸಂತೆ ಸೋಮರ್ಪೇಟೆಯಲ್ಲಿ ಒಂದು ಸಿಡಿಲು ಪತ್ರಿಕೆ ಇತ್ತು, ಅಲ್ಲಿಗೆ ನಾನು ತುಂಬಾ ಬರಿತಾ ಇದ್ದೆ. ಮತ್ತೆ ರವಿ ಪತ್ರಿಕೆ, ಮತ್ತೆ ಶಕ್ತಿ ಪತ್ರಿಕೆಗೆ ಸಹ ನಾನು ತುಂಬಾ ಬರ್ದಿದ್ದೀನಿ. ಇವರೆಲ್ಲ ನನ್ನನ್ನ ಮುಂದೆ ಬರಕ್ಕೆ ಇವರೆಲ್ಲ ಪತ್ರಿಕೆಗಳು ಕಾರಣ. ಹಾಗೆ ದೃಷ್ಟಿಯ ಸೃಷ್ಟಿ ಕಥಾ ಸಂಕಲನ, ಆಪ್ತ ಕಾವ್ಯ ಕವನ ಸಂಕಲನ, ಕ್ಷಮೆಯ ಧರಿತ್ರಿ, ಮುದ್ರೆ ಮತ್ತೆ ಭರವಸೆಯ ಬೆಳಕು ಈಗ ನಾನು ಇನ್ನೇನು ಮುಗ್ಯಕಾಯ್ತು. ಕ್ಷಮೆಯ ಧರಿತ್ರಿಗೆ ನನಗೆ ಬೆಂಗಳೂರು ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಬಂತು, ಪುಲಿಕೇಶಿ ರಂಗಮಂದಿರದಲ್ಲಿ ಪೂರ್ವೆ ಪತ್ರಿಕೆಯವರಿಂದ. ದೃಷ್ಟಿಯ ಸೃಷ್ಟಿಗೆ ಕಾಯಕ ರತ್ನ ಪ್ರಶಸ್ತಿ ಬಂತು, ಮನೆ ಕಾವ್ಯಗೋಷ್ಠಿ 32ನೇ ದಾರಿದೀಪ ಪತ್ರಿಕೆಯ ಹುಟ್ಟು ಹಬ್ಬದಂದು ಕಂಪ್ಲಾಪುರ ಮೋಹನ್ ಅವರು ಕೊಟ್ಟಿದ್ದು. ಆಗ
ಡಾಕ್ಟರ್ ಎಂ ರವಿ, ಮೈಸೂರು ಪ್ರಾದೇಶಿಕ ಆಯುಕ್ತ, ಮತ್ತೆ ನಟಿ ಪದ್ಮಾವಾಸ್ ಅಂತ ಇದ್ರು ಆ ಕಾರ್ಯಕ್ರಮದಲ್ಲಿ. ಮತ್ತೆ ನನಗೆ ತುಂಬಾ ಇದು ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ಮೈಸೂರು ಅಲ್ಲಿಂದ ಸಹ ಬಂದಿದೆ. ಮತ್ತೆ ಮುದ್ರೆ ಧಾರಾವಾಹಿಗೆ ನಮ್ಮ ಗೌರಮ್ಮ ದತ್ತಿ ಪ್ರಶಸ್ತಿ ಬಂತು ಸರ್ ನನಗೆ. ಮತ್ತೆ ಹೀಗಾಗಿ ಒಕ್ಕಲಿಗರ ವಿಕಾಸ ವೇದಿಕೆ ಮೈಸೂರು ಇವರಿಂದ ಕನ್ನಡದ ಹಬ್ಬ ಪ್ರಯುಕ್ತ ಕಿರುರಂಗ ಮಂದಿರ ಅಲ್ಲಿ ಕನ್ನಡದ ವಿಕಾಸ ರತ್ನ ಎಂಬ ಪ್ರಶಸ್ತಿ ಬಂತು ಸರ್ ನನಗೆ. ನಿಮ್ಮ ಕವನ ಸಂಕಲನಗಳ ಬಗ್ಗೆ ಹೇಳಿ. ಕವನ ಸಂಕಲನ ಒಂದೇ ಆಗಿದ್ದು ಆಪ್ತ ಕಾವ್ಯ ಅಂತ. ಮತ್ತೆ ಇವರು ನಮ್ಮ ಕಿರಣ ಕಲಾವೇದಿಕೆ ಅಂತ ಹೇಳಿ ನಮ್ಮ ಡಾಕ್ಟರ್ ಪರಮೇಶ್ವರ್, ಈಗ ಅವ್ರು ಸೋಮಪೇಟೆಯಲ್ಲಿ ಇದ್ದಾಗ ತುಂಬಾ ಕನ್ನಡ ಕಾರ್ಯಕ್ರಮ ಮಾಡ್ತಾ ಇದ್ರು. ಚನ್ನಬಸಪ್ಪ ಹಾಲಲ್ಲಿ ಸುಮಾರು ಶಿಬಿರಗಳು, ಕಾವ್ಯ ಕಮ್ಮಟಗಳು ಎಲ್ಲ ಏರ್ಪಡಿಸ್ತಾ ಇದ್ರು. ತುಂಬಾ ನೀನಾಪ್ಸನ್ ಸುಬ್ಬಣ್ಣ, ಮತ್ತೆ ವೆಂಕಟೇಶ್ ಮೂರ್ತಿ, ಚೀನಾ, ಮಂಗಳ, ವೈದೇಹಿ ಮುಂತಾದ ಒಳ್ಳೊಳ್ಳೆ ಕವಿಗಳನ್ನ ಕರೆಸ್ತಾ ಇದ್ರು ಸರ್. ಅವರನ್ನೆಲ್ಲ ನಾನು ನೋಡಿ ಅವರೆಲ್ಲ ತುಂಬಾ ಹೇಳ್ಕೊಡ್ತಾ ಇದ್ರು, ಹೀಗೀಗ್ ಬರಿಬೇಕು ಅಂತ. ಹಾಗಾಗಿ ನನಗೆ ಇನ್ನು ಮುಂದುವರಿಯಕ್ಕೆ ಸಾಧ್ಯ ಆಯ್ತು ಸರ್. ನೀವು ಬಾಲ್ಯದಲ್ಲಿ ನಿಮ್ಮ ಅಕ್ಕ ತುಂಬಾ ಓದ್ತಾ ಇದ್ರು, ಅದರಿಂದ ನಾನು ಬರವಣಿಗೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಯ್ತು ಅಂತ. ಹೌದು ಸರ್, ನಾನು ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ 9ನೇ ಕ್ಲಾಸಲ್ಲೇ ನಾನು ರಾಮಾಯಣ ಮಹಾಭಾರತ ಎಲ್ಲ ಓದ್ ಮುಗಿಸಿದ್ದೆ ಸರ್. ಆಗ ಬುಕ್ಗಳು ದೊಡ್ಡ. ಮತ್ತೆ ನಮಗೆ ಒಂದು ಪೀರಿಯಡ್ ಗ್ರಂಥಾಲಯದಿಂದ ಬುಕ್ ತರಿಸಿ ಕೊಡ್ತಿದ್ರು ನಮ್ಮ ಸ್ಕೂಲಲ್ಲಿ. ಗ್ರಂಥ ಆಯ್ತಲ್ಲ, P1 ತಂದು ಇಡ್ತಿದ್ರು ಟೇಬಲ್ ಮೇಲೆ. 1 ಗಂಟೆ ವಾರಕ್ಕೆ ಒಂದು ಪೀರಿಯಡ್ ನಾವು ಓದ್ಲೇಬೇಕಿತ್ತು ಸರ್ ಬುಕ್ನ. ಈಗಿನ ಮಕ್ಕಳು ಓದುವುದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಈಗ? ಇಲ್ಲ ಸರ್, ಈಗ ಓದೋದು ಕಡಿಮೆ ಆಗಿದೆ. ಟಿವಿ ಮೊಬೈಲ್ ಬಂದ ಮೇಲೆ ಅವರು ಮೊಬೈಲ್ ಇಂದ ಈ ಕಡೆ ಓದೋದೇ ಇಲ್ಲ. ಮತ್ತೆ ಈಗ ಕವನಗಳು ಅಷ್ಟು ಸರಿ ಬರ್ತಾ ಇಲ್ಲ, ಎಲ್ಲ ಯೂಟ್ಯೂಬ್ ನೋಡಿ ಬರ್ದು ಬಿಡ್ತಾರೆ. ಹಾಗಾಗಿ ಹಿಂದಿನವರು ಬರ್ದ ಹಾಗೆ ಬರ್ತಾ ಇಲ್ಲ ಈಗ ಕವನಗಳು. ಮತ್ತೆ 26/7/2018 ಆಲೂರು ಸಿದ್ದಾಪುರದಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷೆ ಆಗಿದ್ದೆ ಸರ್ ನಾನು. ಜನಪದ ಸಾಹಿತ್ಯ ಪರಿಷತ್ತಲ್ಲೂ ತೊಡಸ್ಕೊಂಡಿದ್ದೀನಿ. ನಮ್ದೇ ಒಂದು ಸೃಷ್ಟಿ ಹೆಚ್ಚಿಗಿರುವಂತ ಕವಿ ಬಳಗ ಕಟ್ಕೊಂಡು ಶಾಲೆಗೆಲ್ಲ ಹೋಗಿ ಮಕ್ಕಳ ಎದುರಿಗೆ ಕನ್ನಡ ಶಾಲೆಗಳಿಗೆ ಹೋಗ್ತಾ ಇದ್ವಿ. ಕಿರ್ಗುಂದೂರು, ಐಗೂರು, ಬೇಳೂರು. ಆ ಮಕ್ಕಳಿಗೆಲ್ಲ ಅವ್ರ ಮುಂದೆ ಅವರಿಗೆ ಅರ್ಥವಾದ ಹಂಗೆ ಕನ್ನಡ ಕವನಗಳನ್ನ ಓದಿ ಹೇಳ್ತಾ ಇದ್ವಿ. ಮುಂದೆ ನೀವು ಬನ್ನಿ ಅಂತ. ತುಂಬಾ ವರ್ಷಕ್ಕೆ 2-3 ಕವಿಗೋಷ್ಠಿಗಳನ್ನ ಏರ್ಪಡಿಸ್ತೀವಿ ನಮ್ಮ ಸೃಷ್ಟಿ ಚಿಗುರು. ಹೀಗಾಗಿ ನಾವು ಪ್ರೊಫೆಸರ್ ವಾಗ್ಮಿ ಕೃಷ್ಣೇಗೌಡರನ್ನು ಸಹ ಕರೆಸಿ ಕವಿಗೋಷ್ಠಿಯನ್ನ ಮಾಡಿದ್ವಿ ಸೋಮವಾರಪೇಟೆಯಲ್ಲಿ. ಮತ್ತೆ ನಾನು ಸ್ಪೋರ್ಟ್ಸ್ ಅಲ್ಲೂ ಇದ್ದೆ ಸರ್. ಆಗೆಲ್ಲ ತುಂಬಾ ಖೋಖೋ ಎಲ್ಲ ಫುಲ್, ಥ್ರೋಬಾಲು, ಬ್ಯಾಡ್ಮಿಂಟನ್, ಜಾವ್ಲಿನ್, ಡಿಸ್ಕಸ್ ಎಲ್ಲ ಆಟನೂ ಆಡಿದೀನಿ ನಾನು. ಮಡಿಕೇರಿವರೆಗೂ ಬಂದಿದ್ದೀನಿ. ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ವರ್ಗೂ ಬಂದಿದ್ದೀನಿ. ಬರವಣಿಗೆ ಮಾತ್ರ ಅಲ್ಲ, ಕ್ರೀಡೆಯಲ್ಲಿ ಕೂಡ ನಿಮಗೆ ಆಸಕ್ತಿ ಇತ್ತು ಅಂತ? ಹೌದು. 5ನೇ ಕ್ಲಾಸಿಂದ ನಾನು ಖೋಖೋ ಹೈಸ್ಕೂಲ್ ಅವರಿಗೆ ಓದಿದ್ದು. SLC ಸರ್ ನಾನು ತುಂಬಾ ಓದ್ಲಿಲ್ಲ. ನಮ್ ಕಾಲದಲ್ಲಿ ಕಾಲೇಜ್ ಇರ್ಲಿಲ್ಲ. ಶನಿವಾರ ಸಂತೆಯಲ್ಲಿ ಸೋಮವಾರಪೇಟೆಗೆ ಬರ್ಬೇಕಿತ್ತು. ಬಸ್ಗಳು ಇರ್ಲಿಲ್ಲ ತುಂಬಾ. ಆಗ ಬೆಳಗ್ಗೆ 6 ಗಂಟೆಗೆಲ್ಲ ಹೋದ್ರೆ ಮತ್ತೆ ರಾತ್ರಿ ಎಲ್ಲ ಬಸ್ಗಳಿರ್ತಿತ್ತು. ನಮ್ಮೂರು 5 ಕಿಲೋಮೀಟರ್ ನಡಿಬೇಕು ಶನಿವಾರ ಸಂತೆಯಿಂದ. ಹಾಗಾಗಿ ಕಾಲೇಜು ತಪ್ಪೋಯ್ತು ನನ್ಗೆ. ನೀವು ಆಗ್ಲೇ ಹೇಳಿದ್ರಿ ಈ ಮೊಬೈಲ್ ಬಂದ ನಂತರ ಎಲ್ಲ ಬರವಣಿಗೆ ಅಥವಾ ಓದುವ ಹವ್ಯಾಸವೆಲ್ಲ ಕಡಿಮೆ ಆಗಿ ಹೋಗಿದೆ ಅಂತ. ಹಾಗೆ ಈಗ ನೋಡಿ, ನಾವು ಮುಂಚೆ ಈ ಹಿಂದೆ ಪತ್ರಗಳನ್ನ ಬರೀತಾ ಇದ್ವಿ. ಪತ್ರಗಳು ಬರೆದು ಅದು ಅವರಿಗೆ ತಲುಪಿ ಅದು ಅವರು ಆ ಕಡೆಯಿಂದ ಪತ್ರ ಬರೆದು ನಮಗೆ ಬಂದು ಸಿಗುವಾಗ 1-8-10 ದಿನ ಆಗ್ತಿತ್ತು. ಆ ಪತ್ರಕ್ಕಾಗಿ ನಾವು ಕಾಯ್ತಾ ಇದ್ದ ದಿನಗಳು ಹೀಗಿತ್ತು ಅಲ್ವಾ? ಇವಾಗ ಎಲ್ಲವೂ ಕ್ಷಣದಲ್ಲೇ ಆಗಿ ಹೋಗ್ತಾ ಇದೆ. ಹಾಗಾಗಿ ಬರವಣಿಗೆ ಕೂಡ ನಿಂತು ಹೋಗಿದೆ ಈಗ ಅನಿಸ್ತದೆ. ಬರವಣಿಗೆ ಸಹ ಕಡಿಮೆ ಆಗಿದೆ. ಮಕ್ಕಳು ಮೊಬೈಲೇ ನೋಡ್ಕೊಂಡಿರ್ತಾರೆ ಹೆಚ್ಚಿಗೆ. ಅದ್ರಲ್ಲೇ ಎಲ್ಲ ಸಿಗ್ತದಲ್ಲ. ಹೌದು. ಆದರೆ ಅದರಲ್ಲಿ ಒಳ್ಳೇದು ಸಿಗ್ತದೆ, ಕೆಟ್ಟದ್ದು ಸಿಗ್ತದೆ. ಯಾವ್ದನ್ನು ಬಳಸ್ಕೊಳ್ಬೇಕು ನೋಡ್ಕೋಬೇಕಲ್ವಾ? ಹೌದು ಸರ್, ಹೌದು. ಈಗ ಯುವ ಜನರಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯುವಕರಿಗೆ, ಯುವ ಬರಹಗಾರರಿಗೆ ಅಥವಾ ಲೇಖಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಯುವ ಬರಹಗಾರರು ಯೂಟ್ಯೂಬ್ ನೋಡಿ ಬರಿಬಾರ್ದು, ಕೃತಿ ಚೌರ್ಯ ಮಾಡಬಾರ್ದು. ಅವ್ರ ಮನಸ್ಸಿನ ಭಾವನೆಗಳು ಹೇಗೆ ವ್ಯಕ್ತವಾಗುತ್ತೆ ಅದನ್ನ ಅವ್ರು ಬರಿಬೇಕು. ನಮ್ಮ ಕಾಲದಲ್ಲಿ ಯಾವ್ದು ಇಲ್ಲ. ಒಂದು ಟಿವಿನೂ ಇಲ್ಲ, ಏನೋ ರೇಡಿಯೋ, ಟಿವಿ ಇಲ್ಲ, ಮೊಬೈಲ್ ಇಲ್ಲ. ಆಗ ನಾವು ಮನಸ್ಸಿನಲ್ಲಿ ಏನು ಹುಟ್ಟುತ್ತದೆ ಆ ಭಾವನೆಗಳನ್ನ ನಾವು ಬರಿತಾ ಇದ್ವಿ. ಮತ್ತೆ ನಾವು ನೋಡ್ತಾ ಇದ್ವಿ, ಕೃಷಿಕರಾಗಿ ನಾವು ನೋಡ್ತಾ ಇದ್ವಿ ಹೇಗೆ
ಅವ್ರನ್ನ ನೋಡಿ ನಾವು ಬರಿತಾ ಇದ್ವಿ, ನಮ್ಮ ಮನಸ್ಸಲ್ಲಿ ಹುಟ್ಬಿಡ್ತಾ ಇತ್ತು. ನೆನಪು ಮಾಡಿಕೊಂಡು ಬರೆಯುವಷ್ಟು ಒಂದು ಸಾಮರ್ಥ್ಯ ಇತ್ತು ಆಗ. ಹೌದು ಸರ್, ಹೌದು ಹೌದು. ಹ್ಮ್ ಹ್ಮ್ ನಮ್ಮ ಪರಿಸ್ಥಿತಿನ ನೋಡ್ತೀವಿ ನಾವು. ದಾರಿಲಿ ಹೋಗ್ಬೇಕಾದ್ರೆ ನಮಗೆ ಗುಡ್ಡ ಬೆಟ್ಟಗಳು ಕಾಣಿಸ್ತದೆ, ಅಲ್ಲಿ ರೈತರು ಕಾಣಿಸ್ತಾರೆ, ಅವ್ರ ಬವಣೆಗಳು ಕಾಣಿಸ್ತವೆ. ಹ್ಮ್ ಈ ಮಳೆ, ಅತಿವೃಷ್ಟಿ, ಅನಾವೃಷ್ಟಿ ಇದನ್ನ ನೋಡಿ ಸಾಕು ನಮ್ಗೆ ಒಂದು ಕವನ ಹುಟ್ಬಿಡ್ತಾ ಇತ್ತು. ಅಕ್ಷರ ರೂಪ ಕೊಟ್ಟು ಬಿಡ್ತಿದ್ರೆ ಅದಕ್ಕೆ. ಹೌದು ಸರ್, ಹೌದು. ಮತ್ತೆ ಈಗ ಕೃಷಿಯನ್ನು ಮಾಡ್ತೀರಿ ಅಂತ ಹೇಳಿದ್ರಿ, ಏನೇನ್ ಮಾಡ್ತೀರಿ ಕೃಷಿಯಲ್ಲಿ? ಸರ್ ನಮ್ಮಲ್ಲಿ ಕಾಫಿ, ಮತ್ತೆ ಅಡಿಕೆ, ಮತ್ತೆ ಕಾಳುಮೆಣಸು, ಬಾಳೆ ಇದೆ. ಕಿತ್ಲೆ ಹುಳಿ ಕಡಿಮೆ ಸರ್, ಎಲ್ಲ ಗಿಡಗಳೆಲ್ಲ ಹೋಗ್ಬಿಡ್ತು ಈಗ. ಬಾಳೆ ಇದೆ ಚೆನ್ನಾಗಿ. ಮತ್ತೆ ಕಾಳುಮೆಣಸು ಈ ವರ್ಷ ಪರವಾಗಿಲ್ಲ, ಇಲ್ಲಿ ಕಳೆದ ವರ್ಷ ಎಲ್ಲ ಹೋಗಿತ್ತು. ಮಳೆ ತುಂಬಾ ಆಗಿ ಎಲ್ಲ ಕಾಫಿನೂ ಸಹ ಉದುರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಕೃಷಿ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟವೇ ಈಗ, ಈ ಅತಿವೃಷ್ಟಿ ಆದ್ರೆ ಅಲ್ವಾ? ಹೌದು ಹೌದು ಸರ್, ಕೃಷಿ ಕಷ್ಟನೇ, ಜನಗಳು ಸಿಗಲ್ಲ, ತುಂಬಾ ಕಷ್ಟ. ನಮಗೆ ಸರಿ ಟೈಮಿಗೆ ಗೊಬ್ಬರ ಹಾಕ್ಬೇಕು ಅಂದ್ರೆ ಜನ ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ, ಆ ಟೈಮಿಗೆ ಸಿಗಲ್ಲ. ನಾಳೆ ಬರ್ತೀವಿ ಅಂತ ಹೀಗೆ ಆಟ ಆಡಿಸ್ತಾರೆ. ಈ ಬರವಣಿಗೆಗೆ ಪ್ರತ್ಯೇಕವಾದ ಸಮಯವನ್ನೇನಾದ್ರು ಮೀಸಲಿಡ್ತೀರಾ ಅಥವಾ ಹೇಗೆ? ಏನು ಇಲ್ಲ ಸರ್, ಬರವಣಿಗೆಗೆ ನಾನು ಚಿಕ್ಕದ್ರಲ್ಲಿ ಬರಬೇಕಾದ್ರೆ ನಮ್ ತಂದೆ ತುಂಬಾ ಸ್ಟ್ರಿಕ್ಟು. ಏನ್ ಬರಿತೀಯ ಅಂತೇಳಿ ಹೆದರ್ಸ್ಬೇಕು, ಕೇಳ್ಬಿಡ್ತಾರೆ ಅಂತೇಳಿ ನಾವು ಅಟ್ಟದ ಮೇಲೆ ಕೂತ್ಕೊಂಡು ಬರಿತಾ ಇದ್ದೆ, ಹೆದ್ರಿ. ಯಾರಿಗೂ ಗೊತ್ತಿಲ್ದಂಗೆ ನಾನು ಕಳಿಸ್ತಾ ಇದ್ದಿದ್ದು ಬೇರೆ ಮಕ್ಕಳ ಜೊತೆ ಎಲ್ಲ. ಪೋಸ್ಟ್ ಆಫೀಸು ದೂರ ಅಲ್ಲ, ಸ್ಕೂಲ್ ಮಕ್ಕಳಿಗೆ ಕವರ್ ತರ ಕೇಳಿ ಕಳಿಸಿ. ಅದೇನಾದ್ರೂ ಹೆಚ್ಚಿಗೆ ರಾಗ ಸಂಗಮಕ್ಕೆ ನಾನು ಹಾಸ್ಯ ಬರಿತಾ ಇದ್ದೆ. ಆಗ ರಾಗ ಸಂಗಮದಲ್ಲಿ ಹೆಚ್ಚಿಗೆ ಬಂದಾಗ ನಾನು ಅವ್ರಿಗೆ ತೋರಿಸ್ತಾನೆ ಇರ್ಲಿಲ್ಲ ಆ ಬುಕ್ನ. ನಮ್ಮ ದೊಡ್ಡಪ್ಪನ ಮಗ ಒಬ್ರು ಪೊಲೀಸ್ ಇದಾರೆ, ಸುಬ್ಬಯ್ಯ ಅಂತ, ಅವ್ರು ತಗೊಬರ್ತಿದ್ರು ಆ ಬುಕ್ನ. ಅದಕ್ಕೆ ಬರಿತಾ ಇದ್ದಿದ್ದು. ನಮ್ ತಂದೆನ ಈಗ ಹೇಳ್ಬೇಕಿತ್ತು, ಅವ್ರು ಅಷ್ಟೊಂದು ಎನ್ಕರೇಜ್ ಮಾಡ್ತಿದ್ರು, ಓದಿ ಅಂತ. ನನಗೆ ಅಷ್ಟವರೆಗೂ ನಾನು ಹೇಳೇ ಇಲ್ಲ ಸರ್ ಅವರಿಗೆ, ನಾನು ಬರೀತಿದ್ದೀನಿ ಅಂತ ಗೊತ್ತೇ ಇಲ್ಲ. ನಮ್ಮ ಅಕ್ಕನಿಗೆ ಒಬ್ರಿಗೆ ಗೊತ್ತಿತ್ತು, ನನ್ನ ಫ್ರೆಂಡ್ಸ್ ಗಳಿಗೆ ಗೊತ್ತಿತ್ತು, ಆದ್ರೆ ಮನೆಯವರಿಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಈಗೆಲ್ಲ ಗೊತ್ತಿದೆ. ಮಾತ್ರ ನನಗೆ ಫ್ರೆಂಡ್ಸ್ ಸಿಕ್ಕಿದ್ದು ಕನ್ನಡ, ಅದೇ ಗುಂಡೂರು ಅವ್ರ ಕಡೆಯಿಂದ. ಮತ್ತೆ ನಾನು ಬರೆಯಕ್ ಶುರು ಮಾಡಿದ್ದು ನಾನು SLC ಮುಗಿದ ಮೇಲೆ. ಆಗ ಕದ್ದು ಬರಿತಾ ಇದ್ದಿದ್ದು. ಮತ್ತೆ ಪೇಪರ್ ಓದೋ ಹುಚ್ಚು. ಪೇಪರ್ ಅಂದ್ರೆ ನಾವು ದಿನಸಿ ತರ್ತಾ ಇದ್ರು ಆಗ, ಪೇಪರ್ ಎಲ್ಲಿ ಸುತ್ತಿ ಬರ್ತಿತ್ತಾಗ. ಈಗ ಪ್ಲಾಸ್ಟಿಕ್ ಎಲ್ಲ ಇರ್ತಿರ್ಲಿಲ್ಲ. ಅದನ್ನ ನಿಧಾನವಾಗಿ ಬಿಡಿಸಿ ಅದ್ರಲ್ಲಿದ್ದ ಅಕ್ಷರಗಳು, ಇದನ್ನ ಸಮಾಚಾರಗಳನ್ನ ತಿಳ್ಕೊಂತ ಇದ್ದೆ ನಾನು. ಅಷ್ಟು ಒಂಥರ ಹಸಿವಿತ್ತು, ಓದ್ಬೇಕು ಅಂತ. ನಿಮ್ಮ ಪ್ರಕಟಿತ ಕೃತಿಗಳು ಅಥವಾ ಕವನ ಸಂಕಲನಗಳು ಈಗ ಹೊರಗಡೆ ಮತ್ತೆ ಇಲ್ಲಿ ಸೋಮವಾರಪೇಟೆಯಲ್ಲಿ ಇಟ್ಟಿದೆ. ಮತ್ತೆ ಯಾರಾದ್ರೂ ಬೇಕಾದಾಗ ಕೇಳ್ತಾರೆ. ಈಗೆಲ್ಲ ಬುಕ್ ಸನ್ಮಾನಿತರಿಗೆ ಬುಕ್ ಕೊಡೋದು ಅಂತ ಹೇಳ್ತಾರಲ್ಲ, ಹಂಗಾಗಿ ಸೇಲ್ ಆಗುತ್ತೆ. ಬೇಕು ಅಂದ್ರೆ ನಾನು ತಗೊಂಡೋಗ್ ಕೊಡ್ತೀನಿ ಸರ್. ಮೊನ್ನೆ ಪತ್ರಕರ್ತರು ಸಹ 6 ಬುಕ್ ತಗೊಂಡು ಹೋದ್ರು, ಕ್ಷಮೆಯ ಧರಿತ್ರಿ ಕೊಡಿ ಅಂತ. ಅದು ಕೂಡ ಯಾವ್ದಾರ ಒಂದು ಹೊಸ ಪ್ರತಿಭೆಗಳಿಗೆ ಒಂದು ಗೌರವ ಸಿಗುವಂತ ಒಂದು ಕೆಲಸ ಆಗ್ತದೆ ಅದರಿಂದಾಗಿ ಅಲ್ವಾ? ಹೌದು, ಅದು ಓದ್ದವರೆಲ್ಲ ನನಗೆ ಪ್ರೋತ್ಸಾಹ ಕೊಡ್ತಾರೆ, ತುಂಬಾ ಚೆನ್ನಾಗಿದೆ ಅಂತ. ಅದು ಅಷ್ಟು ಖುಷಿ ಆಗುತ್ತೆ ಸರ್ ನನಗೆ. ಅದಕ್ಕಿಂತ ಇನ್ನೇನ್ ಬೇಕಲ್ವಾ? ಹೌದು. ಇವರು ಅನಂತ ಶಯನ ಎಲ್ಲ ಹೇಳ್ತಿರ್ತಾರೆ, ಯಾವ ಫಂಕ್ಷನ್ ಅಲ್ಲಿ ಬಂದ್ರೆ ಇವ್ರ ಕಾದಂಬರಿ ಓದಿ, ನೀವು ಓದಿದೀರಾ, ಮುದ್ರೆ ಕಾದಂಬರಿ ಓದಿ ಅಂತ ಅವರು ಸುಮಾರು ಜನಕ್ಕೆಲ್ಲ ಹೇಳ್ತಾ ಇರ್ತಾರೆ ಒಂದೊಂದ್ಸರಿ ಫಂಕ್ಷನ್ ಅಲ್ಲಿ. ಈಗ ಮೊನ್ನೆ ಗೌರಿ ಹಬ್ಬದಲ್ಲಿ ಒಂದ್ ಫಂಕ್ಷನ್ ಅಲ್ಲೂ ಬಂದು ಬರಿತಾ ಇದ್ದೀರಾ ಅಂತ ಕೇಳಿದ್ರು. ಹೌದು ಸರ್, ಬರಿತಾ ಇದ್ದೀನಿ ಅಂತ ಹೇಳ್ದೆ. ಬರವಣಿಗೆಯಲ್ಲಿ ಭರವಸೆಯ ಬೆಳಕು ಇನ್ನು DTP ಕೊಡ್ಬೇಕು. ಇನ್ನು 100 ಪೇಜ್ ಅಷ್ಟಿದೆ ಸರ್, 600 ಪೇಜ್ ಅದು ನಾನು ಬರ್ದಿರೋದು ಕಾದಂಬರಿ. ಇನ್ನು 100 ಪೇಜ್ ಅಷ್ಟಿದೆ, 500 ಪೇಜ್ ಅಷ್ಟು ಬರ್ದಿದ್ದೀನಿ, ಇನ್ನೊಂದು 100 ಪೇಜ್ ಅಷ್ಟಿದೆ. ಸಾಹಿತ್ಯದೊಂದಿಗೆ ಒಲವು ಬೆಳೆಸ್ಕೊಳ್ಬೇಕಾದ್ರೆ ಬಹಳ ದೊಡ್ಡ ವಿದ್ಯಾಭ್ಯಾಸ ಬೇಕು ಅಂತ ಅನ್ಸೋದಿಲ್ಲ. ಹೌದು ಸರ್, ಹೌದು. ಆಸಕ್ತಿ ಬೇಕು. ಮತ್ತೆ ಈ ಕಲೆ ನನಗೆ ದೈವದತ್ತವಾಗಿ ಬಂದಿದೆಯೋ ಏನೋ ಅಂತ ಗೊತ್ತಿಲ್ಲ ಸರ್. ನಾನು ಕಾದಂಬರಿ ಬರೆಯಕ್ ಶುರು ಮಾಡಿದ್ರೆ ನನಗೆ ಡಿಸ್ಟರ್ಬ್ ಆಗದವ್ರೆ ಒಂದು 10-20 ಎಷ್ಟಾದ್ರೂ ನಾನು ಬರ್ದು ಬಿಡ್ತೀನಿ. ಕೈ ಸೋಲೋವರೆಗೂ ಬರಿತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ರೀಲ್ ಹಂಗ್ ಓಡ್ತಾ ಇರ್ತದೆ. ಹೌದು, ಭರವಸೆ ಬೆಳಕು ಈಗ ಅದಿನ್ನೇನು ಮುಗಿಲಿಕ್ಕಾಗಿದೆ? ಮುಗಿಲಿಕ್ಕಾಗಿದೆ. ಯಾವಾಗ ಓದುವರಿಗೆ ಅದು ಸಿಗಬಹುದು? ಸದ್ಯದಲ್ಲಿ ಈಗ DTPಗೆ ಮುಂದಿನ ವಾರದಲ್ಲಿ ಕೊಡೋಣ ಅಂತಿದ್ದೀನಿ. ಇನ್ನೊಂದು ಯಾವಾಗ್ಲಾದ್ರೂ ಸಾಹಿತ್ಯ ಸಮ್ಮೇಳನ ಎಲ್ಲ ಆಗುತ್ತಲ್ಲ, ಆಗ ಬಿಡುಗಡೆ ಮಾಡಿಸ್ತೀವಿ ಸರ್. ಒಂದು ವೃದ್ಧಾಶ್ರಮದ ಬಗ್ಗೆ ಬರ್ದಿರೋದು ನಾನು ಇದನ್ನ. ಭರವಸೆ ಬೆಳಕು. ವೃದ್ಧಾಶ್ರಮದಲ್ಲಿ ಇದ್ದ ಮಹಿಳೆ ಪುನರ್ವಿವಾಹ ಆಗೋದ್ರ ಬಗ್ಗೆ ನಾನು ಬರ್ದಿದ್ದೀನಿ. ಹೊಸ ವಿಷಯ ಅಲ್ವಾ? ಹೌದು ಸರ್, ಹೊಸ ವಿಷಯ.
ನಿಮ್ಮ ಕವನ ಸಂಕಲನಗಳಲ್ಲಿ ಯಾವ್ದಾದ್ರು ಕವನಗಳು ವಾಚಿಸೋದಕ್ಕೆ ಆಗ್ತದೆ ಈಗ? ಆಗುತ್ತೆ ಸರ್, ಆಗುತ್ತೆ, ವಾಚನ ಮಾಡ್ತೀನಿ. ಇದೊಂದು ಕವನದ ಶೀರ್ಷಿಕೆ ಹ್ಞೂ. ದಾನ ಮಾಡಿಬಿಡಿ. ಮುಂಜಾನೆಯ ರಕ್ತದೋಕುಳಿಯ ದಿನಕರನ ಕಾಣುವಾಸೆ, ಹುದುಗಿಟ್ಟ ಮನಸ್ಸಿನ ಭಾವನೆಗಳ ಬೆಳಗಿಸಿ ಅಂಧಕಾರವ ತೊಲಗಿಸಲು ನಿಮ್ಮ ನಿಧನದ ನಂತರ ನಿಮ್ಮ ನೇತ್ರವನ್ನು ದಾನ ಮಾಡಿಬಿಡಿ. ಮುಂಜಾನೆಯ ರಕ್ತದೋಕುಳಿಯ ದಿನಕರನ ಕಾಣುವಾಸೆ, ಹುದುಗಿಟ್ಟ ಮನಸ್ಸಿನ ಭಾವನೆಗಳ ಬೆಳಗಿಸಲು ಅಂಧಕಾರವ ತೊಲಗಿಸಲು ನಿಮ್ಮ ನಿಧನದ ನಂತರ ನಿಮ್ಮ ನೇತ್ರವನ್ನು ದಾನ ಮಾಡಿಬಿಡಿ. ಬಿಸಿ ರಕ್ತದ ಹುಮ್ಮಸ್ಸಿನಲ್ಲಿ ನಾಗಾಲೋಟದ ಬೈಕ್ ಸವಾರಿ, ಅಪಘಾತವಾಗಿ ದೇಹ ರಕ್ತ ಬಸಿದು ಹೋಗಿ ಹಪಹಪಿಸುತ್ತಿದೆ ಮುಷ್ಟಿ ರಕ್ತಕ್ಕಾಗಿ. ಜೀವದಾನ ಮಾಡಲು ನಿಮ್ಮ ರಕ್ತದಾನ ಮಾಡಿಬಿಡಿ. ಬಿಸಿ ರಕ್ತದ ಹುಮ್ಮಸ್ಸಿನಲ್ಲಿ ನಾಗಾಲೋಟದ ಬೈಕ್ ಸವಾರಿ, ಅಪಘಾತವಾಗಿ ದೇಹದ ರಕ್ತ ಬಸಿದು ಹೋಗಿ ಹಪಹಪಿಸುತ್ತಿದೆ ಮುಷ್ಟಿ ರಕ್ತಕ್ಕಾಗಿ. ಜೀವದಾನ ಮಾಡಲು ನಿಮ್ಮ ರಕ್ತ ದಾನ ಮಾಡಿಬಿಡಿ. ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಬದುಕು ಸವಿಯುವ ಆಸೆ, ಸವಿಗನಸ ಬದಿಗಿಟ್ಟು ಹಿಂಡುವ ಹೃದಯ ಯಾತನೆಯ ತಡೆಯಲಾರೆ. ನಿಮ್ಮ ನಿಧನದ ನಂತರ ನಿಮ್ಮ ಹೃದಯವ ದಾನ ಮಾಡಿಬಿಡಿ. ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಬದುಕು ಸವಿಯುವ ಆಸೆ, ಸವಿಗನಸ ಬದಿಗಿಟ್ಟು ಹಿಂಡುವ ಹೃದಯ ನಿಮ್ಮ ನಿಧನದ ನಂತರ ನಿಮ್ಮ ಹೃದಯವ ದಾನ ಮಾಡಿಬಿಡಿ. ಕಮರುವ ಕನಸುಗಳಿಗೆ ಗುಂಡಿ ತೋಡುವ ಮುನ್ನ ಅರಳಿಸಿ ಬಿಡಿ ಮನಸ್ಸನ್ನ. ಕಮರುವ ಕನಸುಗಳಿಗೆ ಗುಂಡಿ ತೋಡುವ ಮುನ್ನ ಅರಳಿಸಿ ಬಿಡಿ ಮನಸ್ಸನ್ನ. ನತದೃಷ್ಟರು ನಿಮ್ಮ ಹೆಸರು ಹೇಳಿ ಉಸಿರಾಡಲಿ, ನಿಮ್ಮ ನಿಧನದ ನಂತರ ನಿಮ್ಮ ಮೂತ್ರಪಿಂಡವ ದಾನ ಮಾಡಿಬಿಡಿ. ನತದೃಷ್ಟರು ನಿಮ್ಮ ಹೆಸರು ಹೇಳಿ ಉಸಿರಾಡಲಿ, ನಿಮ್ಮ ನಿಧನದ ನಂತರ ನಿಮ್ಮ ಮೂತ್ರಪಿಂಡ ದಾನ ಮಾಡಿಬಿಡಿ. ದೇಹ ಸುಟ್ಟು ಬೂದಿಯಾಗಿ ಮಣ್ಣು ಸೇರುವ ಬದಲು ನಿಮ್ಮ ಅಮೂಲ್ಯ ದೇಹ ಮತ್ತು ಅಂಗಾಂಗಗಳನ್ನು ದಾನ ಮಾಡಿಬಿಡಿ. ಈಗಲೇ ಹೋಗಿ ಆಸ್ಪತ್ರೆಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿಬಿಡಿ. ದೇಹ ಸುಟ್ಟು ಬೂದಿಯಾಗಿ ಮಣ್ಣು ಸೇರುವ ಬದಲು ನಿಮ್ಮ ಅಮೂಲ್ಯ ದೇಹ ಮತ್ತು ಅಂಗಾಂಗಗಳನ್ನು ದಾನ ಮಾಡಿಬಿಡಿ. ಈಗಲೇ ಹೋಗಿ ಆಸ್ಪತ್ರೆಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿಬಿಡಿ. ಬಹಳ ಚೆನ್ನಾಗಿತ್ತು. ಇನ್ನೊಂದು ಓದ್ಬಿಡ್ಲಾ? ನಮ್ಮ ಕೊಡಗಿಂದು ಓದಿ ಓದಿ. ಕವನದ ಶೀರ್ಷಿಕೆ ಕಾಫಿ ಬೆಳೆಗಾರ. ಇಂದು ಅನೇಕ ಸಂಕಷ್ಟಗಳಿಗೆ ಗುರಿಯಾಗಿದ್ದಾನೆ ಕಾಫಿ ಬೆಳೆಗಾರ. ಹಲವು ಬ್ಯಾಂಕಿನಲ್ಲಿ ಮಾಡಿದ್ದಾನೆ ಸಾಲ ಸೋಲ. ಇಂದು ಅನೇಕ ಸಂಕಷ್ಟಗಳಿಗೆ ಗುರಿಯಾಗಿದ್ದಾನೆ ಕಾಫಿ ಬೆಳೆಗಾರ. ಹಲವು ಬ್ಯಾಂಕಿನಲ್ಲಿ ಮಾಡಿದ್ದಾನೆ ಸಾಲ ಸೋಲ. ಗಿಡಗಳಿಗೆ ಪುಷ್ಟಿ ನೀಡುತ್ತಿಲ್ಲ ಕಲಬೆರಕೆ ರಾಸಾಯನಿಕ ಗೊಬ್ಬರ. ಗಿಡಗಳಿಗೆ ಪುಷ್ಟಿ ನೀಡುತ್ತಿಲ್ಲ ಕಲಬೆರಕೆ ರಾಸಾಯನಿಕ ಗೊಬ್ಬರ. ಪಶು ಸಂಗೋಪನೆ ಇಲ್ಲದೆ ಕೈಗೆಟುಕುತ್ತಿಲ್ಲ ದನದ ಗೊಬ್ಬರ. ಪಶು ಸಂಗೋಪನೆ ಇಲ್ಲದೆ ಕೈಗೆಟುಕುತ್ತಿಲ್ಲ ದನದ ಗೊಬ್ಬರ. ಯಾವ ಕ್ರಿಮಿನಾಶಕ್ಕೂ ಸಾಯುತ್ತಿಲ್ಲ ಕಾಂಡ ಕೊರಕ ಹುಳ. ಯಾವ ಕ್ರಿಮಿನಾಶಕ್ಕೂ ಸಾಯುತ್ತಿಲ್ಲ ಕಾಂಡ ಕೊರಕ ಹುಳ. ಅತಿವೃಷ್ಟಿ ಅನಾವೃಷ್ಟಿ ಕೂಲಿ ಕಾರ್ಮಿಕರ ಕೊರತೆ, ಸ್ಥಿರವಲ್ಲದ ಬೆಲೆಯಿಂದ ದಿನ ದಿನ ಕುಗ್ಗಿ ಹೋಗುತ್ತಿದ್ದಾನೆ ಕಾಫಿ ತೋಟದ ಕುಳ. ಅತಿವೃಷ್ಟಿ ಅನಾವೃಷ್ಟಿ ಕೂಲಿ ಕಾರ್ಮಿಕರ ಕೊರತೆ, ಸ್ಥಿರವಲ್ಲದ ಬೆಲೆಯಿಂದ ದಿನ ದಿನ ಕುಗ್ಗಿ ಹೋಗುತ್ತಿದ್ದಾನೆ ಕಾಫಿ ತೋಟದ ಕುಳ. ಸರ್ಕಾರದಿಂದ ಸಿಗುತ್ತಿಲ್ಲ ಯಾವ ಸೌಲಭ್ಯ, ಕಾಫಿ ಬೆಳೆಗಾರ ಶ್ರೀಮಂತನೆಂಬ ಹೆಗ್ಗಳಿಕೆ ಮಾತ್ರ ಲಭ್ಯ. ಸರ್ಕಾರದಿಂದ ಸಿಗುತ್ತಿಲ್ಲ ಯಾವ ಸೌಲಭ್ಯ, ಕಾಫಿ ಬೆಳೆಗಾರ ಶ್ರೀಮಂತನೆಂಬ ಹೆಗ್ಗಳಿಕೆ ಮಾತ್ರ ಲಭ್ಯ. ಈಗೀಗ ದಾಳಿ ಮಾಡುತ್ತಿವೆ ಕಾಡಾನೆ ಹಿಂಡು, ಬೆಳೆದಿದ್ದೆಲ್ಲ ಸುಖವಾಗಿ ಉಂಡು. ಈಗೀಗ ದಾಳಿ ಮಾಡುತ್ತಿವೆ ಕಾಡಾನೆ ಹಿಂಡು, ಬೆಳೆದಿದ್ದೆಲ್ಲ ಸುಖವಾಗಿ ಉಂಡು. ರೌದ್ರಾವತಾರ ತಾಳಿ ಓಡಿಸಲು ಪಡುವನು ಪಣ, ಅವುಗಳಿಂದ ತುಳಿಸಿಕೊಂಡು ಆಗುವನು ಹೆಣ. ರೌದ್ರಾವತಾರ ತಾಳಿ ಓಡಿಸಲು ಪಡುವನು ಪಣ, ಅವುಗಳಿಂದ ತುಳಿಸಿಕೊಂಡು ಆಗುವನು ಹೆಣ. ಎಲ್ಲರನ್ನು ಸಮಾಧಾನಿಸಿ ಅರಣ್ಯಾಧಿಕಾರಿಗಳು ನೀಡುವರು ಹಣ, ಅಲ್ಲಿಗೆ ಮುಗಿಯಿತು ಈ ಭೂಮಿಯ ಋಣ. ಎಲ್ಲರನ್ನು ಸಮಾಧಾನಿಸಿ ಅರಣ್ಯಾಧಿಕಾರಿಗಳು ನೀಡುವರು ಹಣ, ಅಲ್ಲಿಗೆ ಮುಗಿಯಿತು ಈ ಭೂಮಿಯ ಋಣ. ನಿತ್ಯ ನಡೆಯುತ್ತಿವೆ ಕೊಡಗಿನಲ್ಲಿ ಮಾನವ ಕಾಡು ಪ್ರಾಣಿಗಳ ಸಂಘರ್ಷದ ಪ್ರಯಾಣ. ನಿತ್ಯ ನಡೆಯುತ್ತಿದೆ ಕೊಡಗಿನಲ್ಲಿ ಮಾನವ ಕಾಡು ಪ್ರಾಣಿಗಳ ಸಂಘರ್ಷದ ಪ್ರಯಾಣ.
ಆಯ್ತು ಸರ್ ಅಷ್ಟೇ. ಬಹಳ ಅರ್ಥಗರ್ಭಿತವಾಗಿತ್ತು. ಹೌದು ಸರ್, ನಮ್ ಕಾಫಿ ಬೆಳೆಗಾರದು ಇದೆಯಲ್ಲ ಈಗ ಆನೆಗಳ ಕಾಟ ತುಂಬಾ ಆಗಿದೆ. ಬೆಳೆದ ಬೆಳೆಯನ್ನು ರಕ್ಷಿಸಿಕೊಳ್ಳೋದೇ ದೊಡ್ಡ ಕೆಲಸ ಆಗಿದೆ ಈಗ ಅಲ್ವಾ? ಹೌದು ಹೌದು ಸರ್, ಹೌದು. ಹೆದರ್ಸಂಗೂ ಇಲ್ಲ, ಅವಕ್ಕೆ ಹೊಡಿಯಂಗೂ ಇಲ್ಲ. ಪಾಪ ನಮ್ಮ ಕೃಷಿಕರದು ಬವಣೆ ಹೇಳ್ತೀರದು. ಈಗ ನಿಮ್ಮ ಬರವಣಿಗೆಯ ಬಗ್ಗೆ ನಿಮ್ಮ ಮನೆಯಲ್ಲೇ ವಿಮರ್ಶೆಗಳು ಅಥವಾ ಸಲಹೆಗಳು ಏನಾದ್ರು ಸಿಗ್ತದವಾ ನಿಮಗೆ? ಇಲ್ಲ ಸರ್, ಯಾರು ನನಗೆ ಸಲಹೆ ನೀಡಲ್ಲ. ನಾನೇ ತುಂಬಾ ಜನ ಬೆಳೆಸಿದೀನಿ ಕವಿಗಳಿಗೆ, ಹೀಗ್ ಮಾಡಿ ಅಂತ ಹೇಳ್ಕೊಟ್ಟು. ನಮ್ದು ಸೃಷ್ಟಿಯ ಚಿಗುರು ಇದು ಬಳಗದಲ್ಲೆಲ್ಲ ನಾವು ಒಂದೊಂದ್ ತಿಂಗಳಿಗೆಲ್ಲ ಒಂದೊಂದು 2-3 ತಿಂಗಳಿಗೆ ಹೀಗೊಂದು ಚಿತ್ರ ಕವನ ಕೊಡ್ತೀವಿ, ಪ್ರೈಸ್ ಇಡ್ತೀವಿ. ಅದ್ರಲ್ಲಿ ನಾನು ಅವ್ರಿಗೆಲ್ಲ ಹೇಳ್ತೀನಿ ಹೀಗ್ ಬರೀರಿ. ನಾನು ಪ್ರೋತ್ಸಾಹ ಹಾಕಿ ನಾನು ಒಂದು ಕವನ ಬರಿತೀನಿ, ಅವ್ರಿಗೆಲ್ಲ ಹೇಳ್ಕೊಡ್ತೀನಿ. ನೋಡಿ ಚಿತ್ರ ನೋಡಿ, ಚೆನ್ನಾಗಿ ನೋಡಿ, ಅಲ್ಲಿ ಇದಿದೆ ಅದಿದೆ ಪ್ರಾಣಿ ಇದೆ, ಹೀಗೆಲ್ಲ ಹೇಳಿ ಬರೆಸ್ತೀನಿ ಸರ್ ನಾನೇ. ಯುವ ಜನಾಂಗಕ್ಕೆ ಒಳ್ಳೇದಾಗ್ಲಿ ಅಥವಾ ಅದರಿಂದ ಪ್ರೇರೇಪಿತರಾಗಿ ಇನ್ನೂ ಒಳ್ಳೆ ಒಳ್ಳೆ ಕೃತಿಗಳು ಅವರಿಂದ ಬರಲಿ ಅಂತ. ಹೌದು ಹೌದು ಸರ್, ಒಂದ್ ಚಿಕ್ಕ ಹುಡುಗನನ್ನು ನಾನು ಬೆಳೆಸಿದ್ದೆ. ಅವನು ಮಿಡ್ಲ್ ಸ್ಕೂಲಲ್ಲಿ ಇದ್ದ, ನಾನು ಬರಿಬೇಕು ಅನ್ನೋನು 8th ಅಲ್ಲಿ ಬಂದ. ನಾನ್ ಬರಿಬೇಕು, ಹ್ಯಾಗ್ ಬರೆಯೋದು ಏನ್ ಬರೆಯೋದು ಅಂತ. ಬರೀ ನೋಡೋಣ ಹ್ಯಾಗ್ ಬರಿತೀಯಾ ಅಂತ ಹೇಳಿ 1-2 ಬರ್ಸದೆ ಅವನ ಜೊತೆ. ಅವನೇ ಬರ್ದ, ನಾನೇನು ಇದ್ ಮಾಡ್ಲಿಲ್ಲ. ತುಂಬಾ ಚೆನ್ನಾಗಿ ಬರಿತಾ ಇದ್ದ ಸರ್ ಕವನಗಳು. ಚಿಕ್ಕ ಹುಡುಗ, ಅವನು SLCಗೆ ಬರೋ ಹೊತ್ತಿಗೆ ಗೌರಮ್ಮ ದತ್ ಕಥಾ ಸ್ಪರ್ಧೆಯಲ್ಲಿ ಪ್ರೈಸ್ ತಗೊಂಡ ಹುಡುಗ, ಪೇಟೆ ಹುಡುಗ. ಮತ್ತೆ ಇದ್ರಲ್ಲಿ ಕೊಡ್ಲಿಪೇಟೆಯಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಉದ್ಘಾಟಕನಾಗಿ ಬಂದ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅಸಾಧಾರಣ ಪ್ರತಿಭೆ ಅಂತ ಹೇಳಿ ಗುರುತಿಸ್ಕೊಂಡು 10,000 ರೂಪಾಯಿ ದುಡ್ಡು ಪಡೆದ್ರು ಸರ್ ಅವನು. ಪರವಾಗಿಲ್ಲ, ಮಂಗಳೂರಲ್ಲಿ ಓದ್ತಾ ಇದ್ದಾನೆ. ಅವ್ನು ಈಗ್ಲೂ ನೆನ್ಸ್ಕೊಂತಾನ ನನ್ನನ್ನ, ನಿಮ್ಮಿಂದ ಇಷ್ಟ ಆಯ್ತು ನಾನು ಅಂತ. ಆದ್ರೆ ಈಗ ಬರೆಯೋದ್ ಬಿಟ್ಬಿಟ್ಟಿದ್ದಾನೆ, ಓದೋದ್ ತುಂಬಾ ಅಂತ. ಸರಿಯಾದ ಪ್ರತಿಭೆಯನ್ನೇ ಹುಡುಕಿ ಪ್ರೋತ್ಸಾಹ ಕೊಟ್ಟಿದ್ದೀರಿ ನೀವು. ಹೌದು ಸರ್, ಹೌದು. ಖುಷಿ ಆಗತ್ತೆ. ಹೀಗೆ ಮುಂದೆ ಬರ್ಬೇಕು, ಅವ್ರದೇ ಆಗಿ ಕವನಗಳು ಕಥೆಗಳು ಎಲ್ಲ ಬರ್ಬೇಕು. ಮತ್ತೆ ಹಿಂದೆಲ್ಲ ಮೈಸೂರಿನಲ್ಲೆಲ್ಲ ಅಯ್ಯೋ ಗಲ್ಲಿಗೆ ಬೀದಿಗಳಿಗೆಲ್ಲ ಕವಿಗಳು ಇರ್ತಿದ್ರು ಅಂತ. ಈಗ ನಮ್ ಕೊಡಗಿನಲ್ಲಿ ತುಂಬಾ ಮನೆಗಳಲ್ಲೂ ಸಹ ಕವಿಗಳಿದ್ದಾರೆ ಸರ್, ಗ್ರೂಪ್ಗಳಿದಾವೆ, ಅದ್ರಲ್ಲೆಲ್ಲ ಬರೀತಾರೆ. ಚೆನ್ನಾಗಿದೆ, ಚೆನ್ನಾಗೂ ಬರೀತಾರೆ. ಒಬ್ಬೊಬ್ರಂತೂ ತುಂಬಾ ಚೆನ್ನಾಗಿ ಬರೀತಾರೆ, ನಾನು ನೋಡ್ತಾ ಇರ್ತೀನಿ ಗ್ರೂಪ್ಗಳಲ್ಲೆಲ್ಲ. ಓಕೆ, ಬಹಳ ಸಂತೋಷ ಶ್ರೀಮತಿ ಜಲಾ ಕಾಳಪ್ಪ ಅವರೇ. ಇಂದಿನ ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಇದುವರೆಗೆ ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕೆ ನಿಲಯದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಸಹ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ ಮೂಡಿಬಂತು. ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರವಾಯಿತು.